ಬೀದರ್ ಕಲಬುರಗಿ ರೈಲ್ವೆ ಮಾರ್ಗಕ್ಕಾಗಿ ಜಮೀನು ಕಳೆದುಕೊಂಡ ರೈತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಪರಿಹಾರಕ್ಕಾಗಿ 13 ವರ್ಷಗಳಿಂದಲೂ ಕೂಡ ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ. ರೈತರಿಗೆ ಪರಿಹಾರ ಕೊಡಿ ಅಂತ ಕೋರ್ಟ್ ಆದೇಶ ಮಾಡಿದರೂ ಕೂಡ ಜಿಲ್ಲಾಡಳಿತ, ರೈಲ್ವೆ ಇಲಾಖೆ ಪರಿಹಾರ ಕೊಡದೆ ಸುಮ್ಮನೆ ಇದೆ. ಎಕರೆಗೆ 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಜಮೀನಿಗೆ ಕೇವಲ 27,000 ಜುಜುಬಿ ಹಣವನ್ನು ಪರಿಹಾರವಾಗಿ ರೈಲ್ವೆ ಕೊಟ್ಟಿದೆ. 1,542 ಕೋಟಿ ರೂಪಾಯಿ ವೆಚ್ಚದ ಬೀದರ್ ಕಲಬುರಗಿ ನೂತನ ರೈಲ್ವೆ ಮಾರ್ಗದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿನೇ ಕಳೆದ ಅಕ್ಟೋಬರ್ನಲ್ಲಿ ಮಾಡಿದ್ರು. ಈಗ ಬೀದರ್ ಕಲಬುರಗಿ ನಡುವೆ ರೈಲು ಓಡಾಟ ನಡೆಸಿದ ಸಂದರ್ಭದಲ್ಲೂ ಕೂಡ ರೈಲು ಓಡಾಡ್ತಾ ಇದ್ರೂ ಕೂಡ ರೈತರಿಗೆ ಪರಿಹಾರವನ್ನು ಮಾತ್ರ ಜಿಲ್ಲಾ ಆಡಳಿತ ಆಗಲಿ ಅಥವಾ ರೈಲ್ವೆ ಇಲಾಖೆ ಆಗಲಿ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ಬೀದರ್ ಜಿಲ್ಲೆಯ 18 ಹಳ್ಳಿಗಳ 620 ರೈತರು 914 ಎಕರೆ ಜಮೀನನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ ಹೆಚ್ಚಿಗೆ ರೈತರು ಜಮೀನನ್ನು ಕಳೆದುಕೊಂಡ ರೈತರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ. ಜಾಸ್ತಿ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ. ಆದರೆ ಕಮ್ಮಿ ಜಮೀನನ್ನು ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಇನ್ನೂ ಕೂಡ ಹಣವನ್ನು ಕೊಟ್ಟಿಲ್ಲ. ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿ ಜಮೀನು ಕಳೆದುಕೊಂಡ ರೈತರು ಕೋರ್ಟ್ಗೆ ಹೋದರೂ ಕೂಡ ಇನ್ನೂ ಪರಿಹಾರ ಸಿಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ರೈಲು ಓಡಾಡಕ್ಕೆ ಶುರುವಾದರೂ ಕೂಡ ರೈಲ್ವೆಯವರು ಸ್ವಾಧೀನಪಡಿಸಿಕೊಂಡ ಭೂಮಿಯ ಪರಿಹಾರವನ್ನು ಮಾತ್ರ ಇನ್ನೂ ಕೂಡ ಕೊಟ್ಟಿಲ್ಲ. ಇದ್ಯಾವ ರೀತಿ ನ್ಯಾಯ ಅಂತ? ಏನು ಪ್ರಾಬ್ಲಮ್? ಯಾಕೆ ಸಾಮಾನ್ಯವಾಗಿ ರೈಲ್ವೆದು ಏನೇ ಇದ್ರೂ ಕೂಡ ಬೇಗ ಸಿಗುತ್ತೆ ಅನ್ನುವಂಥದ್ದು ವಿಚಾರ. ಆದರೆ ಇಲ್ಲಿ ಕೆಲಸ ಮುಗಿದು ರೈಲು ಓಡಾಡಕ್ಕೆ ಶುರುವಾದರೂ ಕೂಡ ಪರಿಹಾರ ದುಡ್ಡು ಯಾಕೆ ಇನ್ನೂ ಬಂದಿಲ್ಲ ಅಂತ ರೈತರಿಗೆ? ಖಂಡಿತವಾಗ್ಲೂ ಅಮರ ಪ್ರಸಾದ್, ಏನಂತಂದ್ರೆ ಇಲ್ಲಿ ಸಾಕಷ್ಟು ಒಂದು ಗೊಂದಲಕ್ಕೂ ಕೂಡ ಇಲ್ಲಿ ಈಡು ಮಾಡಿರುವಂತದ್ದು. ಸುಮಾರು ಒಂದು ದಶಕದ ಹಿಂದಿನಿಂದನೂ ಕೂಡ ಅವರೇನು ಸಾಕಷ್ಟು ಹೋರಾಟ ಮಾಡ್ತಿರುವಂತದ್ದು. ಯಾಕಂದ್ರೆ ನಮಗ ನ್ಯಾಯಯುತವಾಗಿ ಬರಬೇಕಾದಂತ ಒಂದು ಪರಿಹಾರ ಕೊಡಿ ಅಂತೇಳಿ ಸಾಕಷ್ಟು ಸಲ ಏನು ಅವರು ಜಿಲ್ಲಾಡಳಿತ ಇರ್ಬೋದು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳಿರ್ಬೋದು ಸಾಕಷ್ಟು ಸಲ ಹೋರಾಟ ಮಾಡಿದ್ರು. ಅವ್ರಿಗೇನು ಬರಬೇಕಾದಂತ ಒಂದು ಅಮೌಂಟ್ ಕೂಡ ಇನ್ನೂವರೆಗೂ ಬರ್ತಾ ಇಲ್ಲ. ಕೇವಲ ನೆಪಕ್ಕ ಮಾತ್ರ ಅವಾಗೇನು ಸುಮಾರು ಒಂದು 15 ವರ್ಷಗಳ ಹಿಂದ್ಗಡೆ ಅವ್ರಿಗೇನು ಜಮೀನು ಕಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೇನು ಸುಮಾರು ಒಂದು ಕನಿಷ್ಠ ಸುಮಾರು ಒಂದು ಎಕರೆಗೆ 20,000 ರಿಂದ 25,000 ರೂಪಾಯಿ ಎಕರೆಗೆ ಮಾತ್ರ ಅವರು ಅಮೌಂಟ್ ಅನ್ನ ಕೊಟ್ಟಿದ್ರು. ತದನಂತರ ಆ ನಂತರ ನಾವು ನಿಮ್ಗೆ ಎಷ್ಟು ಬೆಲೆ ಬಾಳುತ್ತೆ ಆ ಅಮೌಂಟ್ ಅನ್ನ ಕೊಡ್ತೀವಿ ಅಂತೇಳಿ ಅವರೊಂದು ಏನು ಒಂದು ಅಗ್ರಿಮೆಂಟ್ ಅನ್ನು ಕೂಡ ರೈತರಿಂದ ಒಂದು ಬರ್ಸ್ಕೊಂಡಿದ್ರು. ಮತ್ತು ಇವರು ಕೂಡ ಒಂದು ಅಗ್ರಿಮೆಂಟ್ ಅನ್ನ ಅವ್ರಿಗೆ ಕೊಟ್ಟಿದ್ರು, ನಿಮ್ಗೇನ ನ್ಯಾಯಯುತ ಸಿಗ್ಬೇಕಂದ್ರೆ ಬೆಲೆನ ಕೊಡ್ತೀವಿ ಅಂತೇಳಿ. ಆದ್ರೆ ಸಾಕಷ್ಟು ಹೋರಾಟ ಮಾಡಿದ್ವಿ, ಇನ್ನೂವರೆಗೂ ಕೂಡ ಏನೋ ಅವ್ರಿಗೇನು ಬಂದಿಲ್ಲ. ಅನಿವಾರ್ಯವಾಗಿ ರೈತರು ಕೂಡ ಈಗೇನು ಕೋರ್ಟ್ ಮೆಟ್ಲು ಏರಿದ್ದಾರೆ. ಕೋರ್ಟ್ ಮೆಟ್ಲು ಏರಿದ ನಂತರ ಕೂಡ ಅವ್ರಿಗೇನು ಮೆಟ್ಲೇರು ಕೂಡ ಕೋರ್ಟ್ ಕೂಡ ಒಂದು ಆರ್ಡರ್ ಮಾಡಿದೆ. ಈಗಾಗಲೇ ಸುಮಾರು ಅವ್ರೇನು ಕೋರ್ಟ್ ಆದೇಶ ಮಾಡಿ ಸುಮಾರು ಒಂದು 6 ತಿಂಗಳು ಕಳೆದ್ರು ಕೂಡ ಯಾವುದೇ ರೀತಿ ಒಂದು ಅವ್ರಿಗೇನು ಬೆಲೆ ಕೂಡ ಸಿಗ್ತಾ ಇಲ್ಲ. ಪ್ರತಿ ಎಕರೆಗೆ 3,50,000 ರೂಪಾಯಿ ಹಣ ನೀವು ಕೊಡಬೇಕು ಅಂತೇಳಿ ಕೋರ್ಟ್ ಕೂಡ ಆದೇಶ ಮಾಡಿದೆ. ಆ ಕೋರ್ಟ್ ಪ್ರತಿನ ಹಿಡ್ಕೊಂಡು ಇವರು ಜಿಲ್ಲಾಡಳಿತ ಕಚೇರಿಗೆ ಮತ್ತು ಏನು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಹೋದ್ರು ಕೂಡ ಯಾವುದೇ ರೀತಿ ಇವತ್ತಿನವರೆಗೂ ಕೂಡ ಅವ್ರ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಈಗ ಈ ರೈತರಿಗೆ ಸಾಕಷ್ಟು ಒಂದು ತಲೆನೋವಾಗಿ ಕೂಡ ಅವರಿಗೆ ಪರಿಣಮಿಸಿರುವಂತದ್ದು. ಇದು 1, 2, 3 ಎಕರೆ ಅಲ್ಲ, ಸುಮಾರು 916 ಎಕರೆ ಜಮೀನನ್ನು ಕೂಡ ಇವರು ಕಳ್ಕೊಂಡಿರುವಂತದ್ದು. ಸುಮಾರು ನೂರಾರು ರೈತರು ಇದರಿಂದನೇ ಬದುಕನ್ನ ಕಟ್ಕೊಂಡಿದ್ರು ಮತ್ತು ಫಲವತ್ತಾದಂತ ಒಂದು ಜಮೀನು ಕೂಡ ಇವರು ಕಳ್ಕೊಂಡಿದ್ರು. ಆದ್ರೆ ಸಾಕಷ್ಟು ನೀರಾವರಿ ಇರ್ತಕ್ಕಂಥ ಒಂದು ಜಮೀನು ಇದು. ಆದ್ರೆ ಸಾಕಷ್ಟು ಕೂಡ ಒಂದು ಸಾಕಷ್ಟು ಅದರಲ್ಲಿ ಬೆಳೆ ಬೆಳೆದು ಉತ್ತಮ ಒಂದು ಬದುಕನ್ನ ಕಟ್ಕೊಂಡಿದ್ರು. ಆದ್ರೆ ಇವರಿಗೆ ಇನ್ನವರಿಗೆ ಪರಿಹಾರ ಸಿಗದೇ ಇರೋದು ಸಾಕಷ್ಟು ರೈತರಲ್ಲಿ ಕೂಡ ಒಂದು ಸಾಕಷ್ಟು ಒಂದು ನೋವುಗಳನ್ನ ತೊಡ್ಕೋತಿದ್ರ. ಆದ್ರೆ ಈ ಭಾಗದ MP ಆಗಿರ್ತಕ್ಕಂಥ ಭಗವಂತ ಖೂಬಾ ಅವರಿಗೂ ಕೂಡ ಸಾಕಷ್ಟು ಸಲ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಕಳೆದ 2018 ಅಕ್ಟೋಬರ್ ಅಂದು ಏನು ಇಲ್ಲೇನು ಆ ರೈಲ್ವೆ ಉದ್ಘಾಟನೆಗೆ ಬಂದಂತ ನರೇಂದ್ರ ಮೋದಿ ಅವರಿಗೂ ಕೂಡ ಒಂದು ಮನವಿ ಪತ್ರನ ಸಲ್ಲಿಸಬೇಕು ಅಂತೇಳಿ ಅವ್ರ ಹತ್ರ ಹೋದಂತ ಸಂದರ್ಭದಲ್ಲೂ ಕೂಡ ಅವರು ಕೂಡ ಇವ್ರ ರೈತರ ಮನವಿಯನ್ನು ಸ್ವೀಕರಿಸಕ್ಕೂ ಕೂಡ ಅವರು ಒಪ್ಪಿಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಇದರಿಂದ ಸಮಸ್ಯೆ ಕೂಡ ಉದ್ಭವ ಆಯಿತು. ಆದ್ರೆ ಯಾರು ಕೂಡ ಜನಪ್ರತಿನಿಧಿಗಳಿರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಇರ್ಬೋದು, ಯಾರು ಕೂಡ ರೈತರಿಗೆ ಸ್ಪಂದನೆ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ರೈತರಿಗೆ ಇದೊಂದು ದೊಡ್ಡ ಬಿಸಿತುಪ್ಪವಾಗಿ ಪರಿಣಮಿಸಿರುವಂತದ್ದು. ಅಮರ ಪ್ರಸಾದ್. ಥ್ಯಾಂಕ್ ಯು ಸುರೇಶ್.